ಹಾಯ್ ಗೈಸ್, ಜಿ ಪಿ ಎಸ್ ಸ್ಟಾರ್ ಎಚ್ ಎಸ್ ಸ್ಟಾರ್ ಒಂದು ಶಿಕ್ಷಕರ ಪರೀಕ್ಷೆಗೆ ಯಾರು ತಯಾರಿ ನಡೆಸ್ತಿದ್ರೋ ಅವರಿಗೆ ಒಂದು ಪ್ರಮುಖವಾದಂಥ ವಿಡಿಯೋ ಇದಾಗಿರುತ್ತೆ ನೋಡಿರಿ. ಯಾವುದಪ್ಪ ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನ ಪಾಠದ್ದಿರ್ತದೆ. ಓಕೆ, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನದಲ್ಲಿ ಏನು ಜಿ ಪಿ ಎಸ್ ಸ್ಟಾರ್ದಲ್ಲಿ ಕೇಳ್ತಾರಲ್ಲ ಪ್ರಮುಖವಾಗಿ ಪ್ರಶ್ನೆಗಳು, ಅದಕ್ಕೆ ಸಂಬಂಧಿಸಿದಂಥ ಡೈಲಿ ಇರ್ತದೆ ನೋಡಿರಿ. ಈ ಒಂದು ವಿಡಿಯೋನ ಯಾರು ಶಿಕ್ಷಕ ಅಭ್ಯರ್ಥಿಗಳು ಮರೆಯೋಕ್ಕೆ ಹೋಗ್ಬೇಡ್ರಿ, ನೋಡಿರಿ. ಓಕೆ, ಶಿಕ್ಷಕರು ನೋಡಿರಿ. ಓಕೆ, ಬನ್ನಿ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ನೋಡ್ರಿ, ಮೊದಲನೇ ಒಂದು ಪ್ರಶ್ನೆ, ವರ್ತನವಾದದ ಪಿತಾಮಹ ಎಂದು ಯಾರನ್ನು ಕರೀತಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಫಾದರ್ ಆಫ್ ಬಿಹೇವಿಯರಿಸಮ್. ವರ್ತನವಾದದ ಪಿತಾಮಹ ಯಾರಂತ ಕೊಟ್ಟರೆ ಇಲ್ಲಿ ಇವರು ಕೂಡ ಪ್ರಮುಖವಾದಂಥ ವ್ಯಕ್ತಿ. ಸೈಕಾಲಜಿಯಲ್ಲಿ ಇವರು ಕೂಡ ಕಾಣಿಸ್ತಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಒಂದು ಜೆ ಬಿ ವ್ಯಾಟ್ಸನ್ ಅಂತ ನಾವು ಕರಿತೇವೆ. ಜೆ ಬಿ ವ್ಯಾಟ್ಸನ್ ಅವರು ಏನಪ್ಪ ಅಂತಂದರೆ ವರ್ತನವಾದದ ಪಿತಾಮಹ ಎಂದು ಕರೀತಾರೆ ನೋಡ್ರಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು. ಇವರು ಅಮೇರಿಕ ದೇಶದ ವಿಜ್ಞಾನಿ ಆಗಿದ್ದಾರೆ ನೋಡ್ರಿ, ಜೆ ಬಿ ವ್ಯಾಟ್ಸನ್. ಇವರನ್ನು ವರ್ತನವಾದದ ಪಿತಾಮಹ ಎಂದು ಕರೀತಾರೆ ನೋಡ್ರಿ. ಮನೋವಿಜ್ಞಾನವು ಕೇವಲ ಒಂದು ಗಮನಿಸಬಹುದಾದ ವರ್ತನೆಗಳನ್ನು ಮಾತ್ರ ಅಧ್ಯಯನ ಮಾಡಬೇಕು ಎಂದು ಇವರು ಪ್ರತಿಪಾದನೆ ಮಾಡ್ತಾರೆ. ಅಂದರೆ ಅಬ್ಸರ್ವ್ ಮಾಡಬೇಕು, ಅವರ ಒಂದು ವರ್ತನೆಯನ್ನು ನಾವೇನಪ್ಪ ಅಂತಂದರೆ ಅಬ್ಸರ್ವ್ ಮಾಡಬೇಕಂತ ಹೇಳಿದಂಥ ವ್ಯಕ್ತಿಯಾಗಿದ್ದಾರೆ ಈ ಒಂದು ಜೆ ಬಿ ವ್ಯಾಟ್ಸನ್ರವರು. ಓಕೆ, ಒಬ್ಬ ಮಕ್ಕಳ ಒಂದು ವರ್ತನೆಯನ್ನು ನೋಡಿಗೆಸಿಂದ ಅವರ ಒಂದು ಅಧ್ಯಯನ ಮಾಡ್ಬೇಕಂತ ಹೇಳಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಜೆ ಬಿ ವ್ಯಾಟ್ಸನ್ ನೋಡ್ರಿ. ನೆಕ್ಸ್ಟ್ ಹೋಗೋಣ. ನೈತಿಕ ವಿಕಾಸವನ್ನು ಅಳೆಯಲು ಲಾರೆನ್ಸ್ ಕೋಲ್ಬರ್ಗ್ ಅವರು ಬಳಸಿದ ಅತ್ಯಂತ ಪ್ರಸಿದ್ಧ ಕಥೆಯ ಹೆಸರೇನಂತ ಕೊಟ್ಟಿದ್ದಾರೆ ನೋಡ್ರಿ. ಈ ಒಂದು ಲಾರೆನ್ಸ್ ಕೋಲ್ಬರ್ಗ್ ಅವರು ಯಾವ ಒಂದು ಕಥೆಯ ಮೂಲಕ ನೈತಿಕ ವಿಕಾಸವನ್ನು ಅಳೆಯಲು ಬಳಕೆ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಯಾವ ಕಥೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಏ ನೋಡ್ರಿ, ಐಜ್ ಸಂದಿಗ್ಧತೆ ಅಂತ ಕರಿತೇವೆ ನಾವು. ಐಜ್ ಸಂದಿಗ್ಧತೆ ಆಪ್ಷನ್ಸ್ ಎ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಲಾರೆನ್ಸ್ ಕೋಲ್ಬರ್ಗ್ ಅವರು ಮಕ್ಕಳ ಒಂದು ನೈತಿಕ ಆಲೋಚನೆಯನ್ನು ಪರೀಕ್ಷಿಸಲು ಐಜಂಗ್ ಸಂದಿಗ್ಧತೆ ಅಂತ ಒಂದು ಕಥೆಯನ್ನು ಬಳಸ್ತಾರೆ. ಈ ಒಂದು ಕಥೆ ಏನು ಒಳಗೊಂಡಿದೆಪ್ಪ ಅಂತಂದರೆ, ಅನಾರೋಗ್ಯ ಪೀಡಿತ ಹೆಂಡತಿಯನ್ನು ಉಳಿಸಲು ಗಂಡನು ಔಷಧಿಯನ್ನು ಕದಿಯುವ ಒಂದು ಕಥೆಯಾಗಿದೆ ಅಂತ ಹೇಳ್ತೀವಿ. ಯಾವುದು? ಐಜ್ ಸಂದಿಗ್ಧತೆ ಯಾವ ಕಥೆ ಆಗಿದೆಪ್ಪ ಅಂತಂದರೆ, ಅನಾರೋಗ್ಯದಿಂದ ಬಳಲುತ್ತಿರುವಂಥ ಹೆಂಡತಿಯನ್ನು ಉಳಿಸಲು ಗಂಡ ಏನಪ್ಪ ಅಂತಂದರೆ ಔಷಧಿಯನ್ನು ಕಳುವು ಮಾಡ್ತಾನೆ. ಇದನ್ನು ಒಳಗೊಂಡಿರುವಂಥ ಕಥೆ ಯಾವುದಪ್ಪ ಅಂತಂದರೆ ಐಜ್ ಸಂದಿಗ್ಧತೆ. ಈ ಒಂದು ಕಥೆಯನ್ನು ಬಳಕೆ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಕೋಲ್ಬರ್ಗ್ ಅವರು ನೈತಿಕ ಆಲೋಚನೆಗಳ ಪರೀಕ್ಷೆ ಮಾಡ್ತಾರೆ. ನೆಕ್ಸ್ಟ್, ಬುದ್ಧಿಶಕ್ತಿಯ ಗುಂಪು ಕಾರಕ ಸಿದ್ಧಾಂತವನ್ನು ಮಂಡಿಸಿದವರು ಯಾರಂತ ಕೊಟ್ಟಿದ್ದಾರೆ. ಗುಂಪು ಕಾರಕ ಸಿದ್ಧಾಂತ, ಗ್ರೂಪ್ ಫ್ಯಾಕ್ಟರ್ ಥಿಯರಿ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಲೂಯಿಸ್ ಥರ್ಸ್ಟನ್ ಅಂತ ಹೇಳ್ತೀವಿ. ಥರ್ಸ್ಟನ್ ಅಂತ ಕರೀತಾರೆ ನೋಡ್ರಿ, ಲೂಯಿಸ್ ಥರ್ಸ್ಟನ್. ಇವರು ಗುಂಪು ಕಾರಕ ಸಿದ್ಧಾಂತವನ್ನು ಏನಪ್ಪ ಅಂತಂದರೆ ಪ್ರತಿಪಾದಕ ಮಾಡ್ತಾರೆ. ಓಕೆ, ಬುದ್ಧಿಶಕ್ತಿ ಏಕ ಅಥವಾ ದ್ವಿಕಾರಕವಾಗಿ ಬದಲಾಗಿ 7 ಪ್ರಾಥಮಿಕ ಮಾನಸಿಕ ಸಾಮರ್ಥ್ಯಗಳ ಒಂದು ಗುಂಪಾಗಿದೆ ಎಂದು ವಿವರಣೆಯನ್ನು ನೀಡ್ತಾರೆ ಲೂಯಿಸ್ ಥರ್ಸ್ಟನ್ರವರು. ಓಕೆ, 7 ರೀತಿಯಾದಂಥ ಒಂದು ಪ್ರಾಥಮಿಕ ಮಾನಸಿಕ ಸಾಮರ್ಥ್ಯನ ಗುಂಪಾಗಿದೆ ಎಂಬ ಒಂದು ಮಾಹಿತಿಯನ್ನು ನೀಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಲೂಯಿಸ್ ಥರ್ಸ್ಟನ್. ನೆಕ್ಸ್ಟ್ ಹೋಗೋಣ. ಪ್ರಮುಖವಾದಂಥ ಇದೊಂದು ಪ್ರಶ್ನೆ ಇದೆ ನೋಡಿ. ವಿಕಾಸಾತ್ಮಕ ಮನೋವಿಜ್ಞಾನದಲ್ಲಿ ವಿಕಾಸಾತ್ಮಕ ಕಾರ್ಯಗಳು ಪರಿಕಲ್ಪನೆಯನ್ನು ಜನಪ್ರಿಯಗೊಳಿಸಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ವಿಕಾಸಾತ್ಮಕ ಕಾರ್ಯಗಳ ಬಗ್ಗೆ ಹೇಳಿರುವಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ರಾಬರ್ಟ್ ಆವಿಂಗರ್ಡ್ಸ್ ಅಂತ ಕರಿತೀವಿ ನೋಡಿ. ರಾಬರ್ಟ್ ಆವಿಂಗರ್ಡ್ಸ್ ಇವರೇನಪ್ಪ ಅಂತಂದರೆ ವಿಕಾಸಾತ್ಮಕ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ, ರಾಬರ್ಟ್ ಆವಿಂಗರ್ಡ್ಸ್ ಅವರು. ನೋಡಿ ಸ್ನೇಹಿತರೆ, ಸೈಕಾಲಜಿ ವಾಮದೇವಪ್ಪನವರ ಒಂದು ಪುಸ್ತಕ ಕೂಡ ಪ್ರಮುಖವಾಗಿರ್ತದೆ. ಅದೇ ರೀತಿಯಾಗಿ ಬಿ ಎಡ್ನಲ್ಲಿ ಏನು ಓದಿದ್ರು, ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಇವೆಲ್ಲ ಕೂಡ 4 ಬುಕ್ಗಳ ಆಧಾರಿತ ಒಂದು ವಿಷಯಗಳನ್ನು ಒಳಗೊಂಡಿದೆ ನೋಡಿ. ಓಕೆ, ವಾಮದೇವಪ್ಪನ ಮನೋವಿಜ್ಞಾನ ಒಂದು ಪುಸ್ತಕ ಏನಿದೆ, ಆ ಒಂದು ಪುಸ್ತಕದಲ್ಲಿ ಕೂಡ ಈ ಒಂದು ಮಾಹಿತಿಯನ್ನು ನೋಡಿರ್ಬೋದು ನೀವು. ಓಕೆ, ರಾಬರ್ಟ್ ಆವಿಂಗರ್ಡ್ಸ್ ಬಗ್ಗೆ ನೀವು ನೋಡಿರ್ತೀರಿ. ಇವರು ಏನಪ್ಪ ಅಂತಂದರೆ, ಪ್ರತಿ ವಯಸ್ಸಿನ ಹಂತದಲ್ಲಿ ಸಮಾಜ ಒಂದು ಪರಿಸರ ಏನಪ್ಪ ಅಂತಂದರೆ ಮಗುವಿನ ಕೆಲವು ನಿರ್ದಿಷ್ಟ ಕಾರ್ಯಗಳನ್ನು ನಿರೀಕ್ಷಿಸುತ್ತದೆ. ಅಂದರೆ ಪ್ರತಿ ಹಂತದಲ್ಲಿ ಮಕ್ಕಳು ಏನಪ್ಪ ಬೆಳವಣಿಗೆ ಆಗ್ತಿದ್ದಾರೆ, ಆ ಒಂದು ಹಂತದಲ್ಲಿ ಸಮಾಜ ಮತ್ತು ಪರಿಸರ ಏನಪ್ಪ ಅಂತಂದರೆ ಪ್ರಮುಖವಾಗಿ ನಿರ್ದಿಷ್ಟ ಒಂದು ಕಾರ್ಯಗಳನ್ನು ಏನಪ್ಪ ಅಂತಂದರೆ ಪರಿಸರ ಮತ್ತು ಸಮಾಜ ನಿರೀಕ್ಷೆಯನ್ನು ಇಡುತ್ತದೆ. ಯಾವ್ಯಾವಾಗಿರ್ಬೋದು ಅಂದರೆ ನಡೆಯೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು. ಅಂದರೆ ಮಕ್ಕಳು ಬೆಳೆದಂತೆ ವಿಕಾಸ ಆಗುತ್ತಿರ್ತವಲ್ಲ, ಇದನ್ನು ವಿವರಿಸಿ ನೀಡ್ತದೆ.
ಇವುಗಳನ್ನೇ ವಿಕಾಸಾತ್ಮಕ ಕಾರ್ಯಗಳೆಂದು ಕರಿತಾರೆ ನೋಡ್ರಿ. ಅಂದರೆ ಮಕ್ಕಳು ಹುಟ್ಟಿದಾಗ ಮತ್ತು ಬೆಳೆದಂಥ ದಿನಗಳಲ್ಲಿ ಅವರು ಯಾವ ರೀತಿಯಾಗಿ ಬೆಳಿತಾರೆ, ಮೊದಲು ಅಂಬೆಗಾಲು ಇಡ್ತಾರೆ, ನಂತರ ಈ ರೀತಿಯಾಗಿ ಬೆಳಿತಾರಲ್ಲ ಮಕ್ಕಳು, ನಡೆಯೋದು ಕಲಿತಾರೆ, ಮಾತನಾಡುವುದು ಕಲಿತಾರೆ. ಈ ರೀತಿಯಾದಂಥ ವಿಕಾಸಾತ್ಮಕ ಕಾರ್ಯಗಳು ಮಕ್ಕಳಲ್ಲಿ ನಡೀತವೆ. ಇದನ್ನು ಮಾಹಿತಿಯನ್ನು ನೀಡ್ತಾರೆ ಯಾರಪ್ಪ ಅಂತಂದರೆ ರಾಬರ್ಟ್ ಎವಿಂಗರ್ಡ್ಸ್. ಓಕೆ, ವಿಕಾಸಾತ್ಮಕ ಕಾರ್ಯಗಳು ಯಾರು ಒಂದು ಪ್ರತಿಪಾದನೆ ಮಾಡಿದಂಥ ವ್ಯಕ್ತಿ ಯಾರಂತ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ, ರಾಬರ್ಟ್ ಎವಿಂಗರ್ಡ್ಸ್ ನೋಡಿರಿ. ನೆಕ್ಸ್ಟ್ ಹೋಗೋಣ. ಮಕ್ಕಳ ಭಾಷೆ ಬೆಳವಣಿಗೆಗೆ ಸಂಬಂಧಿಸಿದಂಥ ಭಾಷೆ ಗ್ರಹಣ ಸಾಧನ ಸಿದ್ಧಾಂತದ ಪ್ರತಿಪಾದಕ ಯಾರಂತ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಲ್ಯಾಂಗ್ವೇಜ್ ಅಕ್ವಿಸೇಷನ್ ಡಿವೈಸ್ ಅಂತ ಕರೀತಾರೆ, LAD. ಇದಕ್ಕೆ ಸರಿಯಾದ ಉತ್ತರ ನೋಮ್ ಚೋಮ್ಸ್ಕಿ ನೋಡಿ, ನೋಮ್ ಚೋಮ್ಸ್ಕಿ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು. ಭಾಷೆಯ ಒಂದು ಬಗ್ಗೆ ಹೇಳಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ನೋಮ್ ಚೋಮ್ಸ್ಕಿ ಅವರು ಹೇಳ್ತಾರೆ. ಓಕೆ, ಭಾಷೆ ಶಾಸ್ತ್ರಜ್ಞ ಆಗಿರ್ತಾರೆ ನೋಡ್ರಿ ಇವರು. ಇವ್ರ ಪ್ರಕಾರ ಏನಪ್ಪ ಅಂತಂದರೆ ಮಕ್ಕಳು ಭಾಷೆಯನ್ನು ಕಲಿಯಲು ಜನ್ಮಜಾತ ಅಥವಾ ಸಹಜ ಸಾಮರ್ಥ್ಯಗಳೊಂದಿಗೆ ಹುಟ್ಟುತ್ತಾರೆ ಅಂತಲೇ ಹೇಳ್ಬೋದು. ಮೆದುಳಿನಲ್ಲಿರುವಂಥ ಈ ಸಾಧನವು ವ್ಯಾಕರಣದ ನಿಯಮಗಳ ಒಂದು ಗ್ರಹಿಸಲು ಸಹಾಯ ಮಾಡ್ತದೆ. ಅಂದರೆ ಅವರು ಮಕ್ಕಳು ಏನಪ್ಪ ಅಂತಂದರೆ ಹುಟ್ಟಿದಾಗಿಂದ ಆ ಒಂದು ಭಾಷೆ ಬಗ್ಗೆ ಒಂದು ಒಂದು ಕಲಿಯುವ ಸಹಜ ಸಾಮರ್ಥ್ಯ ಹೊಂದಿರ್ತಾರೆ ನೋಡ್ರಿ. ನಂತರ ದಿನಗಳಲ್ಲಿ ವ್ಯಾಕರಣ ನಿಯಮಗಳನ್ನು ಗ್ರಹಿಸಲು ಇದು ಭಾಳ ಸಹಾಯಕ ಮಾಡ್ತದೆ. ನಂತರ ಒಂದು ಆಡುಭಾಷೆಗೆ ಅವರು ಆಡುಭಾಷೆ ಕಲಿತಾರೆ ಅಂತಲೇ ಹೇಳ್ಬೋದು. ಮಕ್ಕಳು ಅನುಕರಣೆ ಮೂಲಕ ಕಲಿತಾರೆ ನೋಡ್ರಿ. ನೆಕ್ಸ್ಟ್, ಶಿಕ್ಷಣವು ಧ್ರುವೀಯವಲ್ಲ, ಬದಲಾಗಿ ಶಿಕ್ಷಕ, ವಿದ್ಯಾರ್ಥಿ ಮತ್ತು ಸಮಾಜವನ್ನು ಒಳಗೊಂಡಂಥ ತ್ರಿಧ್ರುವೀಯ ಪ್ರಕ್ರಿಯೆ ಎಂದು ಹೇಳಿದವರು ಯಾರಂತ ಕೊಟ್ಟಿದ್ದಾರೆ. ಅಂದರೆ ಶಿಕ್ಷಣ ಏನಪ್ಪ ಅಂತಂದರೆ ಎರಡು ರೀತಿಯಾದಂಥ ಒಂದು ಧ್ರುವೀಯಗಳಲ್ಲ, ಬದಲಾಗಿ ಅವು ಶಿಕ್ಷಕ, ವಿದ್ಯಾರ್ಥಿ, ಸಮಾಜ ಮೂರು ರೀತಿಯಾದಂಥ ಒಳಗೊಂಡಂಥ ತ್ರಿಧ್ರುವೀಯ ಪ್ರಕ್ರಿಯೆ ಎಂದು ಹೇಳಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಸರಿಯಾದ ಹತ್ರ ಜಾನ್ ಡೂಯಿ ಅವರು ಹೇಳ್ತಾರೆ ನೋಡ್ರಿ. ಒಂದು ಶಿಕ್ಷಣ ಮೂರು ರೀತಿಯಾದಂಥ ಪ್ರಕ್ರಿಯೆಯನ್ನು ಒಳಗೊಂಡಿದೆ ಅಂತ ಹೇಳ್ತಾರೆ. ಅದು ಯಾವುದ್ಯಾವುದಪ್ಪ ಅಂತಂದರೆ ಮೊದಲನೇದ್ದು ಶಿಕ್ಷಕ, ವಿದ್ಯಾರ್ಥಿ, ಸಮಾಜ, ಈ ಮೂರನ್ನು ಒಳಗೊಂಡಿರ್ತದೆ ಒಂದು ಶಿಕ್ಷಣ. ಇದನ್ನು ಹೇಳಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಜಾನ್ ಡೂಯಿ ಅವರು ಹೇಳ್ತಾರೆ ನೋಡ್ರಿ. ಓಕೆ, ಜಾನ್ ಆ್ಯಡಮ್ಸ್ ಅವ್ರು ಏನು ಹೇಳ್ತಾರಪ್ಪ ಅಂತಂದರೆ ಅಂದರೆ ಎರಡೂ ರೀತಿಯಂಥ ಧ್ರುವೀಯ ಪ್ರಕಾರಗಳು ಇದ್ದಾವೆ ಅಂತ ಹೇಳ್ತಾರೆ. ಯಾವ್ಯಾವ ಅಂದರೆ ಶಿಕ್ಷಕ ಮತ್ತು ವಿದ್ಯಾರ್ಥಿ ಶಿಕ್ಷಣದ ಒಂದು ಪ್ರಮುಖ ಆಗಿರ್ತಾರೆ ಅಂತ ಹೇಳ್ತಾರೆ. ಆದರೆ ಜಾನ್ ಡೂಯಿ ಅವ್ರು ಏನು ಹೇಳ್ತಾರಪ್ಪ ಅಂತಂದರೆ ಶಿಕ್ಷಕ ಮತ್ತು ವಿದ್ಯಾರ್ಥಿ, ಸಮಾಜ ಮೂರು ರೀತಿಯಾದಂಥ ಒಳಗೊಂಡಿಗೆಸಿಂದ ಇರ್ತಾರಂತ ಹೇಳ್ತಾರೆ. ಯಾವುದು ತ್ರಿಧ್ರುವೀಯ ಪ್ರಕ್ರಿಯೆ ಇದೆಂದು ಹೇಳಿದಂಥ ವ್ಯಕ್ತಿ ಆಗಿದ್ದರು ನೋಡ್ರಿ. ಶಿಕ್ಷಣದಲ್ಲಿ ಸಮಾಜ ಅಥವಾ ಪಠ್ಯಕ್ರಮದ ಪಾತ್ರವನ್ನು ಸೇರಿಸಿ ಈ ಒಂದು ಪ್ರಕ್ರಿಯೆ ಮೂರು ರೀತಿಯಾದಂಥ ಪ್ರಕ್ರಿಯೆಯನ್ನು ಒಳಗೊಂಡಿದೆ ಅಂತ ಹೇಳಿದಂಥ ವ್ಯಕ್ತಿ ಜಾನ್ ಡೂಯಿ ಆಗಿದ್ದಾರೆ ನೋಡ್ರಿ. ನೆಕ್ಸ್ಟ್, ಸೃಜನಶೀಲತೆಗೆ ಅತ್ಯಂತ ನಿಕಟ ಸಂಬಂಧ ಹೊಂದಿರುವಂಥ ಆಲೋಚನಾ ಒಂದು ಕ್ರಮ ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ. ಸೃಜನಶೀಲತೆಯಲ್ಲಿ ಕೂಡ 4 ರೀತಿಯಾದಂಥ ಒಂದು ಹಂತಗಳು ಬರ್ತವೆ. ಅವುಗಳು ಸೃಜನಶೀಲ ಬಗ್ಗೆ ಕೂಡ ತಿಳಿಬೇಕಾಗ್ತದೆ. 4 ರೀತಿಯಾದಂಥ ಒಂದು ಪ್ರಕ್ರಿಯೆಗಳು ನಾವು ನೋಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ನಿಕಟ ಸಂಬಂಧ ಹೊಂದಿರುವಂಥ ಆಲೋಚನಾ ಕ್ರಮ ಯಾವುದಪ್ಪ ಅಂತಂದರೆ ಭಿನ್ನಾಭಿಪ್ರಾಯದ ಆಲೋಚನೆ ಅಂತ ಹೇಳ್ತೀವಿ. ಭಿನ್ನಾಭಿಪ್ರಾಯದ ಆಲೋಚನೆ ಸರಿಯಾದ ಉತ್ತರ ಇದೆ ಅಂತ ಹೇಳ್ಬೋದು. ಒಂದು ಸಮಸ್ಯೆಗೆ ವಿಭಿನ್ನ ಕೋನಗಳಿಂದ ಯೋಚಿಸಿ ಹಲವಾರು ಹೊಸ ಪರಿಹಾರಗಳನ್ನು ಹುಡುಕುವ ವಿಧಾನವೇ ಭಿನ್ನಾಭಿಪ್ರಾಯ ಆಲೋಚನೆ ಅಂತ ಹೇಳ್ತೀವಿ ನೋಡ್ರಿ. ಅಂದರೆ ಒಂದು ಸಮಸ್ಯೆ ಇದ್ದಪ್ಪ ಅಂತಂದರೆ ಆ ಒಂದು ಸಮಸ್ಯೆಗೆ ನಾವು ಪರಿಹಾರವನ್ನು ಒಂದೇ ರೀತಿಯಾಗಿ ಅಲ್ಲ, ಬದಲಾಗಿ ಹಲವಾರು ರೀತಿಯಲ್ಲಿ ಅದನ್ನು ಒಂದು ಸಮಸ್ಯೆಯನ್ನು ಬಗೆಹರಿಸಲು ನಾವೇನು ಪ್ರಯತ್ನ ಪಡ್ತೀವೋ ಅದನ್ನು ಹೇಳಿದಂಥ ಒಂದು ಭಿನ್ನಾಭಿಪ್ರಾಯ ಆಲೋಚನೆ ಎಂದು ಕರಿತೀವಿ ನೋಡ್ರಿ. ಇದನ್ನು JP ಗಿಲ್ಬರ್ಟ್ ಅವರು ಸೃಜನಶೀಲತೆಗೆ ಇದು ಅತ್ಯಗತ್ಯ ಅಂತ ಹೇಳ್ತಾರೆ. ಯಾರು? JP ಗಿಲ್ಬರ್ಟ್. ನೆಕ್ಸ್ಟ್, ದೃಷ್ಟಿ ದೋಷವುಳ್ಳ ಅಂದರೆ ಅಂಧ ಮಕ್ಕಳಿಗೆ ಬರೆಯಲು ಮತ್ತು ಓದಲು ಬಳಸುವ ಬ್ರೈಲ್ ಲಿಪಿಯು ಎಷ್ಟು ಚುಕ್ಕೆಗಳನ್ನು ಆಧರಿಸಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಈ ಒಂದು ಬ್ರೈಲ್ ಲಿಪಿ ಎಷ್ಟು ಚುಕ್ಕೆಗಳನ್ನು ಒಳಗೊಂಡಿರುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 6 ಚುಕ್ಕೆಗಳನ್ನು ಇದು ಒಳಗೊಂಡಿರುತ್ತೆ ಅಂತ ಹೇಳ್ತೀವಿ ನೋಡ್ರಿ. ಬ್ರೈಲ್ ಲಿಪಿ 6 ಚುಕ್ಕೆಗಳನ್ನು ಒಳಗೊಂಡಿರ್ತದೆ. ಓಕೆ, ಲೂಯಿಸ್ ಬ್ರೈಲ್ ಅವರು ಅಭಿವೃದ್ಧಿಪಡಿಸಿದ ಬ್ರೈಲ್ ಲಿಪಿಯು ಸ್ಪರ್ಶದ ಮೂಲಕ ಓದುವ ವಿಧಾನವಾಗಿರ್ತದೆ ಅಂತ ಹೇಳ್ಬೋದು. ಇದೊಂದು ಸ್ಪರ್ಶಗಳ ಮೂಲಕ ಓದ್ತಾರೆ. ಅಂದರೆ ಬ್ರೈಲ್ ಅಂದರೆ ಕಣ್ಣೆರಳದ ಕುರುಡ ಅಂಧ ಮಕ್ಕಳಿಗಾಗಿ ರಚನೆ ಮಾಡಿರ್ತಾರೆ ನೋಡ್ರಿ. ಇವು 6 ರೀತಿಯಾದಂಥ ಚುಕ್ಕೆಗಳನ್ನು ಒಳಗೊಂಡಿರ್ತದೆ. ಪ್ರತಿಯೊಂದು ಅಕ್ಷರ ಏನಪ್ಪ ಅಂತಂದರೆ 6 ವಿಭಿನ್ನ ಚುಕ್ಕೆಗಳಿಂದ ಒಂದು ವಿಭಿನ್ನ ಸಂಯೋಜನೆಯಿಂದ ರೂಪುಗೊಂಡಿರುತ್ತೆ ಅಂತ ಹೇಳ್ಬೋದು ಒಂದು ಬ್ರೈಲ್. ಇದನ್ನು ಲೂಯಿಸ್ ಬ್ರೈಲ್ ಅವರು ಪ್ರತಿಪಾದನೆ ಮಾಡ್ತಾರೆ ನೋಡ್ರಿ. ಓಕೆ, ಅಭಿವೃದ್ಧಿ ಪಡಿಸ್ತಾರೆ. ಓಕೆ, ಹಾಗಾದರೆ
ವಿಶ್ವ ಬ್ರೈಲ್ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಮೂಲಕ ವಿಶ್ವ ಬ್ರೈಲ್ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಹೋಗೋಣ. ಬುದ್ಧಿಮಾಪನದ ಪಿತಾಮಹ ಎಂದು ಯಾರನ್ನು ಕರೀತಾರೆ ಅಂತ ಕೊಟ್ಟಿದ್ದಾರೆ. ಫಾದರ್ ಆಫ್ ದ ಇಂಟೆಲಿಜೆನ್ಸ್ ಟೆಸ್ಟಿಂಗ್. ಬುದ್ಧಿಮಾಪನದ ಪಿತಾಮಹ ಎಂದು ಯಾರು ಕರೀತಾರೆ? ಆಲ್ಫ್ರೆಡ್ ಬಿನೆಟ್ ಅವರಿಗೆ ಕರೀತಾರೆ ನೋಡ್ರಿ. 1905ರಲ್ಲಿ ಇವರು ಇದೊಂದು ಬುದ್ಧಿಮಾಪನ ಪಿತಾಮಹ ಎಂದು ಕರೀತಾರೆ. ಇವರ ಒಂದು ಸ್ನೇಹಿತರಾಗಿರುವಂಥ ಥಿಯೋಡರ್ ಸೈಮನ್ ಜೊತೆಗೂಡಿ ಏನು ಮಾಡ್ತಾರೆ ಅಂದರೆ ವಿಶ್ವದಲ್ಲಿ ಮೊದಲ ಬಾರಿಗೆ ಪ್ರಾಯೋಗಿಕ ಬುದ್ಧಿಸೇವೆ ಒಂದು ಪರೀಕ್ಷೆಯನ್ನು ರೂಪಿಸ್ತಾರೆ. ಯಾವಾಗ? 1905ರಲ್ಲಿ. ಆಲ್ಫ್ರೆಡ್ ಬಿನೆಟ್ ಅವರನ್ನು ಏನಪ್ಪ ಅಂತಂದರೆ ಬುದ್ಧಿಮಾಪನ ಪಿತಾಮಹ ಎಂದು ಕರೀತಾರೆ ನೋಡ್ರಿ. ಆಲ್ಫ್ರೆಡ್ ಬಿನೆಟ್ ಅವರಿಗೆ ಬುದ್ಧಿಮಾಪನ ಪಿತಾಮಹ ಎಂದು ಕರೀತಾರೆ. 1905ರಲ್ಲಿ ಇದನ್ನು ಪ್ರತಿಪಾದನೆ ಮಾಡ್ತಾರಂತ ಹೇಳ್ತೀವಿ. ನೆಕ್ಸ್ಟ್, ಅರಿವಿನ ಬೆಳವಣಿಗೆಯನ್ನು ಕ್ರಿಯಾತ್ಮಕ, ಚಿತ್ರಾತ್ಮಕ, ಸಾಂಕೇತಿಕ 3 ಹಂತಗಳಾಗಿ ವಿಂಗಡಿಸಿದವರು ಯಾರಂತ ಕೊಟ್ಟಿದ್ದಾರೆ. ಓಕೆ, 3 ರೀತಿ. ಇದು ಕೂಡ ಪ್ರಮುಖವಾಗಿದೆ ನೋಡಿ. ಅರಿವಿನ ಬೆಳವಣಿಗೆಯನ್ನು ಕ್ರಿಯಾತ್ಮಕ, ಚಿತ್ರಾತ್ಮಕ, ಸಾಂಕೇತಿಕ ಎಂದು 3 ರೀತಿಯಾದಂಥ ವಿಂಗಡಿಸಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜೆರೋಮ್ ಬ್ರೂನರ್ ಅಂತ ಹೇಳ್ತೀವಿ. ಬ್ರೂನರ್ ಅವರ 3 ಒಂದು ಬೆಳವಣಿಗೆ ಕಾರ್ಯಗಳು ಬರ್ತವೆ ನೋಡ್ರಿ. ಯಾವ್ಯಾವು? ಕ್ರಿಯಾತ್ಮಕ, ಚಿತ್ರಾತ್ಮಕ, ಸಾಂಕೇತಿಕ. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಇವ್ರು ಏನಪ್ಪ ಅಂತಂದರೆ ಅಮೆರಿಕ ದೇಶದ ಮನೋವಿಜ್ಞಾನಿ ಆಗಿದ್ದಾರೆ ಜೆರೋಮ್ ಬ್ರೂನರ್ ಅವರು. ಇವರು ಜ್ಞಾನವನ್ನು ಪ್ರತಿಪಾದಿಸುವ 3 ಹಂತಗಳು ಹೇಳ್ತಾರೆ. ಯಾವ್ಯಾವಪ್ಪ ಅಂತಂದರೆ ಕ್ರಿಯಾತ್ಮಕ ಅಂದರೆ ಮಾಡುವ ಮೂಲಕ ಕಲಿಯುವುದು. ಅಂದರೆ ಒಂದು ಸೈಕಲನ್ನು ನಾವೇನಪ್ಪ ಅಂತಂದರೆ ಕ್ರಿಯೆ ಮೂಲಕ ಕಲಿತೀವಿ. ಕ್ರಿಯೆ ನಡೆದಿರಬೇಕು, ಅದಕ್ಕೆ ಕ್ರಿಯಾತ್ಮಕ ಅಂದು ಹೇಳ್ತಾರೆ. ನಂತರದಲ್ಲಿ ಚಿತ್ರಾತ್ಮಕ ಅಂತ ಹೇಳ್ತಾರೆ. ಅಂದರೆ ಚಿತ್ರಗಳ ಮೂಲಕ ಅವುಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು. ಅಂದರೆ ಮ್ಯಾಪ್ನಲ್ಲಿ ನಾವು ನಕ್ಷೆಯನ್ನು ನೋಡಿಕೊಳ್ಳುವುದು ಆಗಿರ್ತದೆ. ನಂತರ 3ನೇದು ಸಾಂಕೇತಿಕ ಅಂದರೆ ಭಾಷೆಗಳಾಗಿರ್ಬೋದು ಅಥವಾ ಸಂಖ್ಯೆಗಳಾಗಿರ್ಬೋದು. ಅಂದರೆ 1, 2, 3, 4 ಇವೇನೇನಪ್ಪ ಅಂತಂದರೆ ಸಾಂಕೇತಿಕ ಅಂತ ಹೇಳ್ತೀವಿ. ಇವು 3ಅನ್ನು ಪ್ರತಿಪಾದನೆ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಜೆರೋಮ್ ಬ್ರೂನರ್ ಆಗಿದ್ದ ನೋಡ್ರಿ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ನೋಡೋಣ. ವೈಗೋಟ್ಸ್ಕಿ ಅವರ ಪ್ರಕಾರ ಮಗುವಿನ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಅತ್ಯಂತ ಪ್ರಮುಖವಾದ ಸಾಧನ ಯಾವುದು ಅಂತ ಕೊಟ್ಟಿದ್ದಾರೆ. ಅಂದರೆ ಅರಿವಿನ ಒಂದು ಅತ್ಯಂತ ಪ್ರಮುಖ ಸಾಧನ ಯಾವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ನೋಡಿ, ಭಾಷೆ ಆಗಿರ್ತದೆ. ಲ್ಯಾಂಗ್ವೇಜ್ ಏನಪ್ಪ ಅಂತಂದರೆ ಇದು ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಅತ್ಯಂತ ಪ್ರಮುಖವಾದ ಸಾಧನ ಆಗಿದೆ ಅಂತಲೇ ಹೇಳ್ಬೋದು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡಿ. ವೈಗೋಟ್ಸ್ಕಿ ಅವರನ್ನು ಸಾಮಾಜಿಕ ರಚನಾವಾದಿ ಎಂದು ಕೂಡ ಕರೀತಾರೆ ನೋಡ್ರಿ. ಇವ್ರ ಪ್ರಕಾರ ಏನಪ್ಪ ಅಂತಂದರೆ ಮಗುವಿನ ಚಿಂತನೆಗಳನ್ನು ರೂಪಿಸುವಲ್ಲಿ ಮತ್ತು ಜ್ಞಾನವನ್ನು ವಿಕಸಿಸುವಲ್ಲಿ ಭಾಷೆ ಏನಪ್ಪ ಅಂತಂದರೆ ಒಂದು ಪ್ರಬಲವಾದ ಅಸ್ತ್ರ ಆಗಿದೆ ಅಂತ ಹೇಳ್ತಾರೆ. ಪ್ರಮುಖ ಅಸ್ತ್ರವಾಗಿದೆ ಅಂತ ಹೇಳ್ಬೋದು. ಯಾವುದು? ಭಾಷೆ ನೋಡಿ. ಮಗುವಿನ ಒಂದು ಚಿಂತನೆಗಳನ್ನು ರೂಪಿಸುವಲ್ಲಿ ಮತ್ತು ಜ್ಞಾನವನ್ನು ವಿಕಸಿಸುವಲ್ಲಿ ಭಾಷೆ ಏನಪ್ಪ ಅಂತಂದರೆ ಒಂದು ಪ್ರಮುಖ ಅಸ್ತ್ರ ಆಗಿದೆ ಅಂತ ಹೇಳಿದಂಥ ವ್ಯಕ್ತಿ ವೈಗೋಟ್ಸ್ಕಿ ಅವರು ಹೇಳ್ತಾರೆ ನೋಡ್ರಿ. ಲೇವ್ ವೈಗೋಟ್ಸ್ಕಿ. ನೆಕ್ಸ್ಟ್ ಹೋಗೋಣ. ಟರ್ಮನ್ ಅವರ ಬುದ್ಧಿಲಬ್ಧ ವರ್ಗೀಕರಣ ಪ್ರಕಾರ ಸರಾಸರಿ ಮತ್ತು ಸಾಮಾನ್ಯ ಬುದ್ಧಿಶಕ್ತಿ ಹೊಂದಿರುವಂಥ ಮಿತಿ ಎಷ್ಟು ಅಂತ ಕೊಟ್ಟಿದ್ದಾರೆ. ಸರಾಸರಿ ಅಥವಾ ಸಾಮಾನ್ಯ ಬುದ್ಧಿಶಕ್ತಿ ಹೊಂದಿರುವಂಥ ಒಂದು ಐಕ್ಯೂ ಲೆವೆಲ್ ಹೊಂದಿರುವಂಥ ಮಕ್ಕಳು ಎಷ್ಟರಿಂದ ಇಲ್ಲಿವರೆಗೆ ಇರ್ತಾರೆ ಅಂತ ಕೊಟ್ಟರು ನೋಡ್ರಿ. ಇವರು ಏನಿದ್ದೇವೆ ಇದು ಗೊತ್ತಿರ್ಬೇಕಾಗ್ತದೆ ನೋಡ್ರಿ. 140ವರೆಗೆ ಗೊತ್ತಿರಬೇಕಾಗ್ತದೆ. 140 ಏನಂದರೆ ಪ್ರಭಾವಾನ್ವಿತರು ಅಂತ ಕರೀತೀವಿ ನಾವು. ಪ್ರಭಾವಾನ್ವಿತ ಮಕ್ಕಳಿಗೆ 140ವರೆಗೂ ಐಕ್ಯೂ ಲೆವೆಲ್ ಹೊಂದಿರ್ತಾರೆ. ಇಲ್ಲಿ ಸರಾಸರಿ ಅಥವಾ ಸಾಮಾನ್ಯ ಬುದ್ಧಿಶಕ್ತಿ ಹೊಂದಿರುವಂಥ ಮಕ್ಕಳು ಎಷ್ಟಪ್ಪ ಅಂತಂದರೆ 90ರಿಂದ 109 ಅಥವಾ 110ರವರೆಗೆ ಇರ್ತಾರೆ ನೋಡ್ರಿ. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಲೂಯಿಸ್ ಟರ್ಸನ್ ಅವರ ಒಂದು ಸ್ಟ್ಯಾನ್ಫೋರ್ಡ್ ಬಿನೆಟ್ ಸ್ಕೇಲ್ ಪ್ರಕಾರ ಏನಪ್ಪ ಅಂತಂದರೆ 90ರಿಂದ 109ರವರೆಗೆ ಏನಪ್ಪ ಅಂತಂದರೆ ಐಕ್ಯೂ ಹೊಂದಿರುವಂಥ ಮಕ್ಕಳನ್ನು ಸರಾಸರಿ ಅಥವಾ ಸಾಮಾನ್ಯ ಬುದ್ಧಿಮತ್ತೆ ಉಳ್ಳವರೆಂದು ವರ್ಗೀಕರಿಸ್ತಾನೆ. ಪ್ರಪಂಚದ ಬಹುಪಾಲು ಜನರೇನಪ್ಪ ಅಂತಂದರೆ ಇದೇ ಒಂದು ಗುಂಪಿಗೆ ಸೇರಿದಂಥ ಮಕ್ಕಳಾಗಿದ್ದಾರೆ ಅಂತಲೇ ಹೇಳ್ಬೋದು. 90ರಿಂದ 109 ಅಥವಾ 110 ಅಂತಲೇ ಹೇಳ್ತೀವಿ. ಓಕೆ, ಇವರು ಸರಾಸರಿ ಅಥವಾ ಸಾಮಾನ್ಯ ಬುದ್ಧಿಮತ್ತೆ ಹೊಂದಿರುವಂಥ ಮಕ್ಕಳು ಅಂತ ಹೇಳ್ತೀವಿ ನೋಡಿ. ನೆಕ್ಸ್ಟ್ ನೋಡೋಣ. ಸಿಗ್ಮಂಡ್ ಫ್ರಾಯ್ಡ್ ಅವರ ಮಾನವನ ಮನೋಲೈಂಗಿಕ ವಿಕಾಸವು ಎಷ್ಟು ಹಂತಗಳನ್ನು ವಿಂಗಡಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸಿಗ್ಮಂಡ್ ಫ್ರಾಯ್ಡ್ ಅವರು ಏನಪ್ಪ ಅಂತಂದರೆ ಮಾನವನ ಮನೋಲೈಂಗಿಕ ವಿಕಾಸವನ್ನು ಎಷ್ಟು ಹಂತಗಳಾಗಿ ವಿಂಗಡಣೆ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ 5 ರೀತಿಯ ಹಂತಗಳನ್ನು ಹೊಂದಿರ್ತಾರೆ ನೋಡ್ರಿ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಓಕೆ, ಎಷ್ಟು ರೀತಿಯಪ್ಪ ಅಂತಂದರೆ 5 ರೀತಿಯಾದಂಥ ಒಂದು ಹಂತಗಳನ್ನು ಹೊಂದಿರ್ತಾರೆ
ಸಿಗ್ಮಂಡ್ ಫ್ರಾಯ್ಡ್ ಅವರ ಒಂದು ಸಿದ್ಧಾಂತದ ಪ್ರಕಾರ. ಓಕೆ, ಅವು ಯಾವ್ಯಾವಪ್ಪ ಅಂತ ನೋಡೋದಾದರೆ, ಮೊದಲನೇದಾಗಿ ಮೌಖಿಕ ಅಂತ ಕರೆಯುತ್ತಾರೆ, ಎರಡನೇದ್ದು ಗುದ ಅಂತ, ಮೂರನೇದ್ದು ಶಿಸ್ನ ಅಂತ, ನಾಲ್ಕನೇದ್ದು ಸೂಕ್ತ ಅಂತ, ಐದನೇದ್ದು ಜನಾಂಗದ ಅಂತ ಎಂದು 5 ರೀತಿಯಾದಂಥ ಒಂದು ಹಂತಗಳನ್ನು ಹೇಳ್ತಾರೆ ನೋಡ್ರಿ, ಯಾರು? ಸಿಗ್ಮಂಡ್ ಫ್ರಾಯ್ಡ್. ಓಕೆ, ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್, ವ್ಯಕ್ತಿತ್ವ ಅಧ್ಯಯನದಲ್ಲಿ ಮೂಲ ಮಾದರಿಗಳು ಅಥವಾ ಆರ್ಕೆಟಿಪ್ಸ್ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಕಾರ್ಲ್ ಜುಂಗ್ ನೋಡಿ. ಏನು ಆರ್ಕೆಟಿಪ್ಸ್ ಅಂತ ಬರ್ತದೆ ಅವಾಗ ಕಾರ್ಲ್ ಜುಂಗ್ ಅಂತ ನಿಮ್ಮ ತಲೆಯಲ್ಲಿ ಸೇವ್ ಆಗಿರ್ಬೋದು. ಅಂದರೆ ಮೂಲ ಮಾದರಿಗಳು ಅಂತ ಕರಿತೇವೆ. ಈ ಒಂದು ಪರಿಕಲ್ಪನೆ ನೀಡಿದಂಥ ವ್ಯಕ್ತಿ ಕಾರ್ಲ್ ಜುಂಗ್ ಅಂತ ಹೇಳ್ತಾರೆ ನೋಡಿ. ಓಕೆ, ಇವರು ಸಿಸ್ ಮನೋವಿಜ್ಞಾನಿ ಆಗಿರ್ತಾರೆ ನೋಡ್ರಿ. ಇವರು ಏನಪ್ಪ ಅಂತಂದರೆ ಸಾಮೂಹಿಕ ಅಪ್ರಜ್ಞೆ ಮನಸ್ಸಿನ ಪರಿಕಲ್ಪನೆಯನ್ನು ನೀಡ್ತಾರೆ. ಅದರಲ್ಲಿ ಪೂರ್ವಜರಿಂದ ಒಂದು ಬಳುವಳಿಯಾಗಿ ಬಂದಿರುವಂಥ ಒಂದು ಮೂಲಭೂತ ಆಲೋಚನೆಗಳು ಅಥವಾ ಪ್ರತಿಮೆಗಳನ್ನು ಆರ್ಕೆಟಿಪ್ಸ್ ಎಂದು ಕರೀತಾರೆ ನೋಡ್ರಿ. ಏನು ಅನುವಂಶಿಯಾಗಿ ಪೂರ್ವಜರಿಂದ ನಮಗೆ ಬಂದಿರ್ತವೆ ಅವರ ಒಂದು ಗುಣಗಳನ್ನು ಆರ್ಕೆಟಿಪ್ಸ್ ಎಂದು ಕರೀತಾರೆ. ಯಾರು? ಕಾರ್ಲ್ ಜುಂಗ್ ಅವರು. ಓಕೆ, ಸ್ವಿಸ್ ಮನೋವಿಜ್ಞಾನಿ ಆಗಿದ್ದಾರೆ ನೋಡ್ರಿ. ಅಂದರೆ ವಂಶ ಪರಂಪರೆಯಾಗಿ ಬಂದಿರುವಂಥ ಕೆಲವು ಏನು ಪೂರ್ವಜರಿಂದ ಅವರಿಗೆ ಸಂಬಂಧಿಸಿದಂಥ ಒಂದು ಮೂಲಭೂತ ಆಲೋಚನೆಗಳಾಗಿರ್ಬೋದು, ಅವರ ಒಂದು ಪ್ರಮುಖವಾಗಿ ಬಂದಿರ್ತಾವೆ, ಅನುವಂಶದಿಂದ ಬಂದಿರ್ತಾವೆ, ಅವಕ್ಕೆ ಏನಪ್ಪ ಅಂತಂದರೆ ಆರ್ಕೆಟಿಪ್ಸ್ ಎಂದು ಕರಿತಾರೆ ನೋಡ್ರಿ. ನೆಕ್ಸ್ಟ್, ಎರಿಕ್ ಎರಿಕ್ಸನ್ ಅವರ ಒಂದು ಸಿದ್ಧಾಂತದಲ್ಲಿ 3 ರಿಂದ 5 ವರ್ಷದ ಮಕ್ಕಳಲ್ಲಿ ಕಂಡುಬರುವಂಥ ಪ್ರಮುಖ ಬಿಕ್ಕಟ್ಟು ಯಾವುದಂತ ಕೊಟ್ಟಿದ್ದಾರೆ. ನಿಮಗೆ ಎರಿಕ್ ಎರಿಕ್ಸನ್ ರವರ ಒಂದು 8 ರೀತಿಯಾದಂಥ ಹಂತಗಳ ಬಗ್ಗೆ ಕಡ್ಡಾಯವಾಗಿ ಗೊತ್ತಿರಬೇಕಾಗ್ತದೆ ನೋಡ್ರಿ. ಆ ಒಂದು 8 ಹಂತಗಳಲ್ಲಿ ಕೂಡ ಇದು 3 ರಿಂದ 5 ವರ್ಷದ ಮಕ್ಕಳಲ್ಲಿ ಒಂದು ಹಂತ ಬರ್ತದೆ. ಈ ಒಂದು ಹಂತಗಳಲ್ಲಿ ಯಾವ ರೀತಿಯಾದಂಥ ಬರ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ, ಬಿಕ್ಕಟ್ಟು. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಉಪಕ್ರಮ ಮತ್ತು ಅಪರಾಧ ಭಾವನೆಯನ್ನು ಉಂಟಾಗ್ತದೆ. 3 ರಿಂದ 5ರವರೆಗೆ ಉಪಕ್ರಮ ಅಥವಾ ಅಪರಾಧ ಮನೋಭಾವ ಉಂಟಾಗ್ತದೆ ಎರಿಕ್ಸನ್ ಅವರ ಒಂದು ಸಿದ್ಧಾಂತದಲ್ಲಿ. ಓಕೆ, ಮೊದಲ ಒಂದು ಬರೋದು ಯಾವುದಪ್ಪ ಅಂತಂದರೆ ಮೊದಲನೇ ಅಂತ ನಂಬಿಕೆ ಅಥವಾ ಅಪನಂಬಿಕೆ ಅಂತ ಕರೀತೇವೆ ನೋಡ್ರಿ. ಓಕೆ, ಇದು ಹುಟ್ಟಿನಿಂದ 1.5 ವರ್ಷದವರೆಗೆ ಇರುವಂಥ ಮಕ್ಕಳಲ್ಲಿ ಕಂಡುಬರ್ತದೆ. ನೆಕ್ಸ್ಟ್ ನೋಡೋಣ, ಇದ್ರದ್ದು ಬದ್ಯತೆ ನೋಡಿ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇದೆ ಅಂತ ಹೇಳ್ಬೋದು. ಮಕ್ಕಳು ಹೊಸ ವಿಷಯಗಳನ್ನು ಸ್ವಂತ ಮಾಡಲು ಅಥವಾ ಜವಾಬ್ದಾರಿ ತೆಗೆದುಕೊಳ್ಳಲು ಇಷ್ಟಪಡ್ತಾರೆ ನೋಡ್ರಿ. ಈ ಒಂದು ಹಂತದಲ್ಲಿ ಮಕ್ಕಳು ಏನಪ್ಪ ಅಂತಂದರೆ ಸ್ವಂತ ವಿಷಯವನ್ನು ಜವಾಬ್ದಾರಿ ತೆಗೆದುಕೊಳ್ಳಲು ಇಷ್ಟಪಡ್ತಾರೆ. ಪೋಷಕರು ಅತಿಯಾದ ನಿಯಂತ್ರಿಸಿದರೆ ಅಥವಾ ಬೈದರೆ ಏನಪ್ಪ ಅಂತಂದರೆ ಅಪರಾಧ ಭಾವನೆ ಉಂಟಾಗ್ತದೆ. ಏನಾದರೂ ಮಕ್ಕಳಿಗೆ ನೀವೇನಾದರೂ ಈ 3 ರಿಂದ 5 ವಯಸ್ಸಿನ ಮಕ್ಕಳಿಗೆ ಬೈದರೆ ಏನಪ್ಪ ಅಂತಂದರೆ ಅವರಿಗೆ ಅಪರಾಧದ ಮನೋಭಾವ ಉಂಟಾಗುತ್ತದೆ ಆ ಒಂದು ಹಂತದಲ್ಲಿ. ನೆಕ್ಸ್ಟ್ ಹೋಗೋಣ, ಪಬ್ಲಿಕ್ ಶಾಲೆಗಳಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಪದ್ಧತಿಯನ್ನು CBSE ಯಾವ ವರ್ಷದಲ್ಲಿ ಪರಿಚಯ ಮಾಡಿತ್ತು ಅಂತ ಕೊಟ್ಟಿದ್ದಾರೆ. ಈ ಒಂದು ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಪಬ್ಲಿಕ್ ಶಾಲೆಗಳಲ್ಲಿ ಏನಪ್ಪ ಅಂತಂದರೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಒಂದು CBSE ಯಾವ ವರ್ಷದಲ್ಲಿ ಪರಿಚಯ ನೀಡಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಶಿಕ್ಷಣದ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧವಾದ ಎಮಿಲ್ ಎಂಬ ಒಂದು ಕೃತಿಯನ್ನು ರಚಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ಎಮಿಲ್ ಎಂಬ ಒಂದು ಕೃತಿಯನ್ನು ರಚನೆ ಮಾಡಿದಂಥ ವ್ಯಕ್ತಿ ಯಾರು ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಜೀನ್ ಜಾಕೋಬ್ಸ್ ರೋಸೋ ಅಂತ ಕರಿತೀವಿ ನೋಡ್ರಿ. ರೋಸೋ ಅವರು ಬರೀತಾರೆ ಇದು. ಓಕೆ, ಪ್ರಕೃತಿವಾದಿ ತತ್ವಜ್ಞಾನಿ ಆಗಿರುವಂಥ ರೋಸ್ ಅವರು ಏನಂದರೆ ಎಮಿಲ್ ಎಂಬ ಒಂದು ಕಾಲ್ಪನಿಕ ಹುಡುಗನ ಉದಾಹರಣೆಗಳ ಮೂಲಕ ನೈಸರ್ಗಿಕ ಮತ್ತು ಶಿಶು ಕೇಂದ್ರಿತ ಶಿಕ್ಷಣದ ಪ್ರಾಮುಖ್ಯತೆಯನ್ನು ಈ ಒಂದು ಕೃತಿಯಲ್ಲಿ ವಿವರಣೆಯನ್ನು ನೀಡ್ತಾರೆ. ಎಮಿಲ್ ಎಂಬ ಕೃತಿ ಬರೆದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ರೋಸೋ ಆಗಿರ್ತಾರೆ ನೋಡ್ರಿ. ನೆಕ್ಸ್ಟ್ ಹೋಗೋಣ, ಪಾವ್ಲೋ ಅವರ ಒಂದು ಶಾಸ್ತ್ರೀಯ ಅನುಬಂಧದಲ್ಲಿ ಗಂಟೆ ಬಾರಿಸಿದರೂ ದೀರ್ಘಕಾಲದವರೆಗೆ ಆಹಾರ ನೀಡಿದರೆ ನಾಯಿ ಜೊಲ್ಲು ಸುರಿಸುವುದನ್ನು ನಿಲ್ಲಿಸುತ್ತದೆ. ಇದನ್ನು ಏನೆಂದು ಕರೀತಾರೆ ಅಂತ ಕೊಟ್ಟಿದ್ದಾರೆ. ಪಾವ್ಲೋ ಅವರು ಏನಪ್ಪ ಅಂತಂದರೆ ನಾಯಿ ಮೇಲೆ ಪ್ರಯೋಗ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ. ಓಕೆ, ಅಲ್ಲಿ ಏನಪ್ಪ ಅಂತಂದರೆ ಗಂಟೆ ಬಾರಿಸ್ತಾರೆ, ಅದು ದೀರ್ಘಕಾಲದವರೆಗೆ ಆಹಾರ ನೀಡ್ತಾರೆ. ಗಂಟೆ ಬಾರಿಸಿ ಆಹಾರವನ್ನು ಹೆಚ್ಚು ಹೊತ್ತು ನೀಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ನಾಯಿ ಏನಪ್ಪ ಅಂತಂದರೆ ಜೊಲ್ಲು ಸುರಿಸೋದನ್ನು ನಿಲ್ಲಿಸ್ತದೆ. ಇದನ್ನು ಏನೆಂದು ಕರೀತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಳಿವು ಅಥವಾ ವಿಲೋಪ ಅಂತ ಕರಿತಾರೆ ನೋಡ್ರಿ. ಓಕೆ, ಅಳಿವು ಆಗುತ್ತದೆ ಅಂತ ಹೇಳ್ಬೋದು. ಅಂದರೆ ಗಂಟೆಗೆ ನಿರ್ಬಂಧಿತ ಪ್ರಚೋದನೆ ಎಂದು ಕರೆದರೆ ಒಂದು ಆಹಾರಕ್ಕೆ ಅನಿರ್ಬಂಧಿತ ಪ್ರಚೋದನೆ ಅಂತ ಕರೀತಾರೆ. ಇದಕ್ಕೇನಪ್ಪ ಅಂತಂದರೆ ಪದೇ ಪದೇ ನೀಡಿದಾಗ ಏನಾಗುತ್ತಪ್ಪ ಅಂತಂದರೆ ಕಲಿಕೆ ಪ್ರಕ್ರಿಯೆ ಕ್ರಮೇಣ ಮರೆಯುತ್ತದೆ ಅಂತ ಹೇಳ್ಬೋದು. ಅಂದರೆ ಜೊಲ್ಲು ಸುರಿಸೋದು ನಾಯಿ ಮರೆತು ಹೋಗುತ್ತದೆ. ಯಾಕಪ್ಪ ಅಂತಂದರೆ ಗಂಟೆ ಬಾರಿಸಿ ನೀವು ಆಹಾರವನ್ನು ನೀಡ್ತಿರ್ತಾರೆ,
ಆ ಒಂದು ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಆ ಒಂದು ಕಲಿಕೆ ಮರೆತು ಹೋಗುತ್ತದೆ, ಜಲ್ಲು ಸೋರಿಸೋದಿಲ್ಲ, ಬದಲಾಗಿ ಅದು ಸುಮ್ಮನೆ ನಿಂದಿರ್ತದೆ ಬಂದು. ಅದಕ್ಕೆ ಅಳಿವು ಎಂದು ಕರೀತಾರೆ ನೋಡ್ರಿ. ನೆಕ್ಸ್ಟ್ ಹೋಗೋಣ. ಮಕ್ಕಳ ಭಾಷೆ ಮತ್ತು ಸಂವಹನ ಒಂದು ಕೌಶಲ್ಯಗಳಿಗೆ ಸಂಬಂಧಿಸಿದ ಭಾಗಾಂಶ ನ್ಯೂನತೆಯನ್ನು ಏನೆಂದು ಕರೀತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಡಿಸ್ಪಾಸಿಯಾ ಅಂತ ಕರಿತೀವಿ ನೋಡ್ರಿ. ಓಕೆ, ಭಾಷೆಗೆ ಸಂಬಂಧಿಸಿದಂಥ ಒಂದು ನ್ಯೂನತೆ ಡಿಸ್ಪಾಸಿಯಾ ಅಂತ ಹೇಳ್ತೀವಿ ನೋಡ್ರಿ. ಇದೇನಪ್ಪ ಅಂತಂದರೆ ಮೆದುಳಿನ ಹಾನಿಯಿಂದಾಗಿ ಉಂಟಾಗುವಂಥ ಭಾಷೆ ದೋಷ ಆಗಿದೆ ಅಂತ ಹೇಳ್ಬೋದು. ಏನಾದರೂ ಮೆದುಳಿನಲ್ಲಿ ದೋಷ ಉಂಟಾದಾಗ ಡಿಸ್ಪಾಸಿಯಾ ಕಂಡು ಬರ್ತದೆ. ಇದರಿಂದ ಏನಾಗುತ್ತದಪ್ಪ ಅಂತಂದರೆ ಸಮಸ್ಯೆ ಮಾತನಾಡುವಾಗ ಒಂದು ಸರಿಯಾದ ಪದಗಳು ಹೇಳೋಕ್ಕೆ ಬರಲ್ಲ, ಹುಡುಕೋದಾಗಿರ್ಬೋದು, ಈ ಥರ ಒಂದು ಮಾತನ್ನು ಗ್ರಹಿಸೋದು ಕಷ್ಟ ಆಗ್ತದೆ. ಇಲ್ಲಿ ಸಂಪೂರ್ಣ ಹಾನಿಯಾದರೆ ಅದನ್ನು ಅಪೇಶಿ ಎಂದು ಕರೀತಾರೆ. ಸ್ವಲ್ಪ ಹಾನಿಯಾಗಿತ್ತಪ್ಪ ಅಂತಂದ್ರೆ ಡಿಪಾಸಿ ಅಂತ ಕರಿತಾರೆ ನೋಡಿ, ಡಿಸ್ಪಾಸಿ ಅಂತ ಕರೀತಾರೆ. ನ್ಯೂನತೆ ಬಗ್ಗೆ ಪ್ರತಿ ಒಂದು ವಿಡಿಯೋದಲ್ಲಿ ಒಂದೊಂದು ನ್ಯೂನತೆಗಳು ಕೊಡ್ತಾ ಇದ್ದೀವಿ ನೋಡಿ. ಕೊನೆಯ ಒಂದು ಪ್ರಶ್ನೆ ಇದೆ ನೋಡಿ. ಗೆಸ್ಟಲ್ ಮನೋವಿಜ್ಞಾನವು ಪ್ರತಿಪಾದಿಸುವ ಒಟ್ಟಾರೆಯಾಗಿ ಗ್ರಹಿಸುವ ಕಲಿಕಾ ವಿಧಾನ ಯಾವುದಂತ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಗ್ರಹಿಸುವ ಕಲಿಕಾ ಒಂದು ವಿಧಾನ ಯಾವುದಂತ ಕೊಟ್ಟಿದ್ದಾರೆ. ಗೆಸ್ಟಲ್ ಮನೋವಿಜ್ಞಾನ ಸರಿಯಾದ ಉತ್ತರ ಅದು ಆಪ್ಷನ್ ಸಿ ನೋಡಿ, ಒಳನೋಟ ಕಲಿಕೆ ಅಂತ ಕರಿತೀವಿ. ಓಕೆ, ಇಲ್ಲಿ ಗೆಸ್ಟಲ್ ವಾದಿಗಳು ಯಾರಪ್ಪ ಅಂತಂದರೆ, ಗೆಸ್ಟಲ್ ಮನೋವಿಜ್ಞಾನಿಗಳು ಯಾರಪ್ಪ ಅಂತಂದರೆ ಕೋಲರ್ ಮತ್ತು ವರ್ದಿಮರ್ ಅಂತ ಬರ್ತಾರೆ. ಅವ್ರು ಏನಪ್ಪ ಅಂತಂದರೆ ಗೆಸ್ಟಲ್ ಮನೋವಿಜ್ಞಾನಿಗಳಾಗಿರು ನೋಡ್ರಿ. ಇವ್ರ ಪ್ರಕಾರ ಏನು ಹೇಳ್ತಾರಪ್ಪ ಅಂತಂದರೆ, ನಾವು ಸಮಸ್ಯೆಯನ್ನು ಬಿಡಿ ಭಾಗಗಳನ್ನು ನೋಡೋ ಬದಲು ಸಮಗ್ರವಾಗಿ ಗ್ರಹಿಸಿ ಹಠಾತ್ತನೆ ಪರಿಹಾರವನ್ನು ಕಂಡುಕೊಳ್ಳುತ್ತೇವೆ. ಇದನ್ನೇ ಒಳನೋಟ ಕಲಿಕೆ ಎಂದು ಕರೆಯುತ್ತಾರೆ. ಅಂದರೆ ಸಮಸ್ಯೆಯನ್ನು ಬಿಡಿಯಾಗಿ ನೋಡುವ ಬದಲಾಗಿ ಒಟ್ಟಾರೆಯಾಗಿ ಆ ಒಂದು ಸಮಸ್ಯೆಯ ತಿರುವೇನಂತ ಮನಸ್ಸಿನಲ್ಲಿ ಏನಪ್ಪ ಅಂತಂದರೆ ಒಳನೋಟ ಕಲಿಕೆ ಮಾಡಿಕೊಳ್ಳೋದು. ಓಕೆ, ಆ ಒಂದು ಚಿಂಪಾಂಜಿ ಇರುತ್ತೆ, ಒಂದು ಬಾಳೆಹಣ್ಣು, ಒಂದು ಬೋನಲ್ಲಿ ಚಿಂಪಾಂಜಿ ಇರ್ತದೆ. ಓಕೆ, ಕೋಲ್ಬರ್ಗ್ ಅವ್ರು ಏನು ಮಾಡ್ತಾರೆ, ಒಂದು ಚಿಂಪಾಂಜಿ ಇರುತ್ತೆ, ಆ ಚಿಂಪಾಂಜಿ ಹೊರಗಡೆ ಬೋನ್ ಹೊರಗಡೆ ಒಂದು ಬಾಳೆಹಣ್ಣು ಗೊನೆ ಹಾಕಿರ್ತಾರೆ. ಆ ಒಂದು ಬಾಳೆಹಣ್ಣು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕಂತ ಏನಪ್ಪ ಅಂತಂದರೆ ಆ ಒಂದು ಚಿಂಪಾಂಜಿ ಏನಪ್ಪ ಅಂತಂದರೆ ಪ್ರಯತ್ನ ಪಡ್ತದೆ. ಇದು ಏನು ಮಾಡ್ತಂದರೆ ಅಲ್ಲಿ ಒಳನೋಟ ಕಲಿಕೆ ಆಗುತ್ತೆ ಅಂತ ಹೇಳ್ಬೋದು. ಒಳನೋಟ ಕಲಿಕೆ ಉಂಟು ಮಾಡಿಕೊಂಡು ಆ ಒಂದು ಬಾಳೆಹಣ್ಣನ್ನು ಚಿಂಪಾಂಜಿ ಪಡಿತದೆ ನೋಡ್ರಿ. ಈ ಚಿಂಪಾಂಜಿ ಹೆಸರು ಏನಿರುತ್ತೆ ಅಂತ ಕೇಳಿದ್ದಾರೆ ಪ್ರಶ್ನೆ. ಸುಲ್ತಾನ್ ಎಂಬುದು ಈ ಒಂದು ಚಿಂಪಾಂಜಿ ಹೆಸರು ಇರ್ತದೆ ನೋಡ್ರಿ. ಓಕೆ, ಚಿಂಪಾಂಜಿ ಎಂಬುದು ಈ ಒಂದು ಚಿಂಪಾಂಜಿ ಹೆಸರು ಇರ್ತದೆ ನೋಡ್ರಿ. ಓಕೆ ಸ್ನೇಹಿತರೆ, ಇಲ್ಲಿಗೆ ಏನಪ್ಪ ಅಂತಂದರೆ ನಿಮ್ಮ ಒಂದು 120ಕ್ಕೂ ಹೆಚ್ಚು ಏನಪ್ಪ ಅಂತಂದರೆ ಒಂದು ಕ್ವಶನ್ಗಳನ್ನು ಅಟೆಂಡ್ ಆಗಿರಿ ಅಂತ ಹೇಳ್ಬೋದು. ಓಕೆ, ಅದರ ಒಂದು ಪ್ರಶ್ನೋತ್ತರಗಳ ಸಂಗ್ರಹ ನಿಮ್ಮ ತಲೆಯಲ್ಲಿದೆ ಅಂತ ಹೇಳ್ಬೋದು. ಇದು ನಿಮ್ಮ ಒಂದು ಅದ್ಭುತ ಸಾಧನೆ ಆಗಿದೆ ನೋಡಿ ಸ್ನೇಹಿತರೆ. ಯಾರ್ಯಾರು GPS ಸ್ಟಾರ್, HS ಸ್ಟಾರ್, PS ಸ್ಟಾರ್ಗೆ ಏನು ತಯಾರಿಸ್ತಿದ್ರು ಶಿಕ್ಷಕರ ಪರೀಕ್ಷೆಗೆ ಮತ್ತು 2026ರಲ್ಲಿ ನಡೆಯುವಂಥ TET ಏನು ಪರೀಕ್ಷೆ ಇದೆ, ಈ ಒಂದು ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಪಾಸ್ ಆಗಬೇಕಪ್ಪ ಅಂತ ಅಂದ್ಕೊಂಡಿರ್ತಾರಲ್ಲ, ಅಂಥ ವ್ಯಕ್ತಿಗಳು ಏನಪ್ಪ ಅಂತಂದರೆ ದಿನನಿತ್ಯ ಈ ಒಂದು ವೀಡಿಯೋನ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಸುಮ್ಮನೆ ನೋಡ್ರಿ, ನೀವು ತಾನಾಗಿ ಅದೇನಾಗುತ್ತಂದರೆ ನಿಮ್ಮ ಒಂದು ತಲೆಯಲ್ಲಿ ಸೇವ್ ಆಗುತ್ತೆ. ನಾ ಹೇಳಿದ ಚಿಕ್ಕ ವಿಷಯ ಆದರೂ ಕೂಡ ಒಂದೆರಡು ಕ್ವಶನ್ ಬಂದರೆ ಕೂಡ ನಮಗೆ ಗೊತ್ತಾಗುತ್ತೆ. ಸೈಕಾಲಜಿಯಲ್ಲಿ ಏನಿದೆ ಅದೇ ಮಾಹಿತಿನ ಹೇಳಿರ್ತೀನಿ, ಜೊತೆಗೆ ಪ್ರಶ್ನೆ ಕೂಡ ಭಾಳ ಚೆನ್ನಾಗಿದೆ ನೋಡಿರಿ. ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾವುದೇ ರೀತಿಯಾದಂಥ ವಿಡಿಯೋ ಹಾಕ್ತೀವಿ ನಾವು, ಕಡ್ಡಾಯವಾಗಿ ನೋಡಿಕೊಳ್ಳ್ರಿ. ನೀವು ಆ ಒಂದು ವಿಡಿಯೋ ನೋಡಿದ ಮೇಲೆ ನಿಮಗೆ ಜ್ಞಾನ ಉಂಟಾಗುತ್ತಂತ ನಾನು ಹೇಳಬಲ್ಲೆ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರು ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಉತ್ತರಗಳನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಯಾವ ರೀತಿಯಾಗಿ ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದರೆ ಸೂಪರ್ ಅಂತ ಕಮೆಂಟ್ ಹಾಕಿ. ಮತ್ತು ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಹೇಳಿ, ಇನ್ನೂ ಏನು ಬೇಕು ಹೆಚ್ಚಿನ ಮಾಹಿತಿಯನ್ನು ಕೂಡ ನಾವು ಆ್ಯಡ್ ಮಾಡೋಣ. ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಒಂದು ವಿಡಿಯೋದಿಂದ ನಿಮಗೆ ಮುಂದೆ ಬರುವಂಥ ಪರೀಕ್ಷೆಗಳಿಗೆ ಒಂದು ಜಯ ಸಿಗುತ್ತದೆ ಅಂತಲೇ ಹೇಳ್ಬೋದು ನೋಡಿರಿ. ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಇಲ್ಲಿಗೆ ಒಂದು ವಿಡಿಯೋ ಮುಕ್ತಾಯ ಮಾಡೋಣ ಸ್ನೇಹಿತರೆ. ಇದೇ ರೀತಿಯಾಗಿ ನಿಮ್ಮ ಒಂದು GPS ಸ್ಟಾರ್, HS ಸ್ಟಾರ್ ಏನು ಸೈಕಾಲಜಿಗೆ ಸಂಬಂಧಿಸಿದಂಥ ವಿಷಯದ ಆ ಒಂದು ವಿಷಯನ ಸಮಗ್ರ ಓದಿಕೊಳ್ಳಿ. ನಂತರ ಈ ಒಂದು ಏನು ಪ್ರಶ್ನೆಗಳಿದ್ದಾವೆ ಇದನ್ನು ನೋಡಿಕೊಳ್ಳಿ. ಆವಾಗ ಏನಾಗುತ್ತಪ್ಪ ಅಂತಂದರೆ ನಿಮಗೆ ಒಂದು ಸಬ್ಜೆಕ್ಟ್ ಕವರ್ ಆಗ್ತದೆ, ಸಬ್ಜೆಕ್ಟ್ ತಲೆಯಲ್ಲಿ ಉಳಿತದೆ ಅಂತಲೇ ಹೇಳ್ಬೋದು. ಓಕೆ, ನೀವು ಓದಿರೋದಕ್ಕೂ ಈ ಒಂದು ವಿಡಿಯೋ ನೋಡಿದ್ದಕ್ಕೂ ಕೂಡ ಒಂದು ಸಾರ್ಥಕ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.